ಮಾಡಿದಾರೆಂದು ಇಡೀ ಪ್ರಪಂಚ ಹೇಳ್ತಾ ಇದೆ. ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರ ಹೆಸರು ಹೇಳಿ ಅವ್ರನ್ನ ಕರೆದು ವಿಚಾರಣೆ ಮಾಡೋಕ್ಕೆ ಮೀಟ್ರ್ ಯಾರಿಗೂ ಇದುವರೆಗೆ ಬಂದಿಲ್ಲ. ಮೀಟ್ರ್ ಆಫ್ ತಾಕತ್ತಿಲ್ಲ ಸರ್ಕಾರಕ್ಕೆ. ಧರ್ಮಸ್ಥಳದ ಲೋಫರ್ ಕಾಮಂದ ಸೌಜನ್ಯ ಪರ ಸತ್ಯದ ಪರ ಇರ್ತಕ್ಕಂಥ ಯೂಟ್ಯೂಬರ್ಸ್ಗೆ ನೋಟಿಸ್ ಹೈಕೋರ್ಟಿಂದ. ನೀನು ಹೈಕೋರ್ಟ್ಗಳನ್ನ ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ ಕಂಡ್ಲೋ ಲೋಫರ್. ಅವನು ಯಾವ ನೋಟಿಸ್ ಕಳಿಸಿದನೋ ಅವನಿಗೆ ಹೇಳ್ತಕ್ಕಂಥದ್ದು. ಯಾರ ಪರವಾಗಿ ನೀನು ಕಳಿಸ್ತೀಯ ನೋಟಿಸು? ಅಲ್ಲಿ ಏನು ಘಟನೆಗಳು ನಡೆದೇ ಇಲ್ವಾ? ನಡೆದಿಲ್ಲ ಅಂದರೆ ನಮ್ಮನ್ನು ಜೈಲಿಗೆ ಹಾಕಿ ಗಲ್ಲಿಗೆ ಹಾಕಿ ಸ್ವಾಮಿ, ನಾವು ಎದುರೋದಿಲ್ಲ. ನಮಗೇನು ಸ್ವತಂತ್ರ ಇಲ್ವಾ ಮಾತಾಡಲಿಕ್ಕೆ? ಅಯ್ಯೋ ಲೋಫರ್ಗಳ, ಇದರಲ್ಲೇ ಗೊತ್ತಾಗುತ್ತಲ್ಲ ನಿಮ್ಮ ಮನೆ ಬಾರ ಏನೆಂಬುದು. ನಮಗಂತೂ ಗೊತ್ತಾಯ್ತು ಬಿಡಿ, ಅತ್ಯಾಚಾರಿಗಳು ಯಾರೆಂಬುದು ನಮಗೆ ಗೊತ್ತಾಯಿತು. ಈಗ ನಮಗೇನು ನೋಟಿಸ್ ಕಳಿಸ್ತಾರಲ್ಲ ಆ ಲೋಫರ್ಗಳೇ ಪಕ್ಕ 100% ಇಲ್ಲಾಂದರೆ ಶಾಟರೇ ಕಳಿಸ್ತೀರಿ ನಮಗೆ ನೋಟಿಸು. ಲೂಚಗಳ ಮಂದಿರದಲ್ಲಿ ದೇವರು ಕಾಣುವುದು ಇಲ್ಲ, ನ್ಯಾಯ ಮಂದಿರದಲ್ಲಿ ನ್ಯಾಯವೂ ಸಿಗುವುದೇ ಇಲ್ಲ. ಇದು ಬೀದಿ ಹೋರಾಟಗಳು ಒಂದೇ ದಾರಿ ಅಂತ ಹೇಳ್ತೀನಿ. ಧರ್ಮಸ್ಥಳ ಕರ್ನಾಟಕದಲ್ಲಿರೋ ಎಲ್ಲರೂ ಅಲ್ಲಿ ಎಷ್ಟು ಜನ ಸತ್ತಿದ್ದಾರೆ, ಅವರು ನಮ್ಮ ಮನೆ ಅಕ್ಕ ತಂಗಿಯರು ತಾಯಂದರು. ಈ ಸಾವುಗೆ ನಾವು ಹೋರಾಟ ಮಾಡ್ತೀವಿ. ಫೈಟ್ ಫೈಟ್ ಫೈಟ್, ಸ್ಟ್ರೀಟ್ ಫೈಟ್ ಒಂದೇ ದಾರಿ ಅಂತ ಹೇಳ್ತೀನಿ. ಅಧಿಕಾರ, ಹಣ, ಐಷಾರಾಮಿ ಜೀವನ ಇಲ್ಲ ಅಂದರೆ ರೋಡ್ ಸ್ಟ್ರೈಟಾಗಿ ಹೋಗುತ್ತೆ. ಅದು 3 ಸೇರಿಕೊಂಡ್ರೆ ಸೈಡ್ಗೆ ಹೋಗುತ್ತೆ. ಅದೇ ಆಗಿರೋದಿಲ್ಲಿ. ಇದುವರೆಗೆ ಇದು ಯಾರು ಮಾಡಿದಾರೆಂದು ಇಡೀ ಪ್ರಪಂಚ ಹೇಳ್ತಾ ಇದೆ. ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರ ಹೆಸರು ಹೇಳಿ ಅವ್ರನ್ನ ಕರೆದು ವಿಚಾರಣೆ ಮಾಡೋಕ್ಕೆ ಮೀಟ್ರ್ ಯಾರಿಗೂ ಇದುವರೆಗೆ ಬಂದಿಲ್ಲ. ಮೀಟ್ರ್ ಆಫ್ ತಾಕತ್ತಿಲ್ಲ. ಸರ್ಕಾರಕ್ಕೆ ತಾಕತ್ತಿಲ್ವಾ? ಅಧಿಕಾರಿಗಳಿಗೆ ತಾಕತ್ತಿಲ್ವಾ? ಯಾರ್ಯಾರು ತಾಕತ್ತು ಇರಬೇಕೋ ಯಾರಿಗೂ ತಾಕತ್ತಿಲ್ಲ. ನೋ ತಾಕತ್. ಯಾಕಂದ್ರೆ ಒಂದು ಪ್ರಜಾಪ್ರಭುತ್ವವಾಗಿ ನಡೀತಾ ಇರೋ ಸರ್ಕಾರಗಳು ಇಂಥ ಒಂದು ಕ್ರಿಮಿನಲ್ ಆಕ್ಟಿವಿಟೀಸ್ ಅಥವಾ ಹೆಣ್ಣು ಮಕ್ಕಳ ಕೊಲೆ ನೋಡಿ, ಪ್ರಜಾಪ್ರಭುತ್ವ ಅಲ್ಲ, ಇದು ಕಾರ್ಪೊರೇಟ್ ಪ್ರಭುತ್ವ. ಪ್ರಜಾಪ್ರಭುತ್ವ ಅಂದರೆ ಏನು? ಪ್ರಜೆಗಳು ರಾಜ್ಯ. ಪ್ರಜಾಪ್ರಭುತ್ವ ಅಂದರೆ 5 ಸೆಕೆಂಡ್ ಪ್ರಜಾಪ್ರಭುತ್ವ, 5 ವರ್ಷ ಮಜಾಪ್ರಭುತ್ವ. ಹಣ, ಅಧಿಕಾರ, ಐಷಾರಾಮಿ ಜೀವನ. ಅಧಿಕಾರಕ್ಕೆ ಬಂದ ಮೇಲೆ ಕಾರು, ಸರೈನ್ ಕಾರು, ಸಲ್ಯೂಟು, ಇದು ಫಾರಿನ್ ಟೂರು. ಸರ್ ನಮಸ್ತೆ. ನಮಸ್ತೆ. ಈ ಸೌಜನ್ಯ ಪ್ರಕರಣದಲ್ಲಿ ಏನಾಗ್ತಾ ಇದೆ? ನೀವೀಗ ಕೋರ್ಟ್ನಲ್ಲಿ ಅದಕ್ಕೆ ಸಂಬಂಧಪಟ್ಟ ಕೋರ್ಟ್ನ ಮೆಟ್ಟಿಲು ಸಹ ಹೇರಿದ್ದೀರಿ. ಏನಾಗ್ತಿದೆ ಸರ್? ಈಗ ಇಡೀ ಪ್ರಪಂಚದಲ್ಲಿ ಒಂದು ಫೈಲು ಹಾರಾಡ್ತಾ ಇದೆ, ಓಡಾಡ್ತಾ ಇದೆ. ಎಪ್ಸ್ಟನ್ ಫೈಲ್. ಎಪ್ಸ್ಟೈನ್ ಫೈಲ್ ಅಂದರೆ ಒಂದು ಐಲ್ಯಾಂಡಲ್ಲಿ ಅರಮನೆ, ಐಲ್ಯಾಂಡಲ್ಲಿ ಎಲ್ಲನೂ ಐಷಾರಾಮಿ ಜೀವನ. ಪ್ರಪಂಚದಲ್ಲಿರೋ ಕಿಂಗ್ಸು, ಕ್ವೀನ್ಸು, ಪ್ರಿನ್ಸಸ್ಸು, ಲೀಡರ್ಸು, ಕಾರ್ಪೊರೇಟ್ಸು, ಟ್ರಂಪು ಎಲ್ಲರೂ ಸೇರಿಕೊಂಡು ಅಲ್ಲಿ ಹೋಗ್ತಾರೆ. ಅಲ್ಲಿ ವೈನ್ ಆಗುತ್ತೆ, ಡೈನ್ ಆಗುತ್ತೆ, ಎಲ್ರಿಗೂ ಹುಡುಗಿಯರು ಕೂಡ ಸಪ್ಲೈ ಆಗುತ್ತೆ. ಸೊ ಅದು ಎಪ್ಸ್ಟೈನ್ ಫೈಲ್. ಬಟ್ ಕರ್ನಾಟಕದಲ್ಲಿ ಕೂಡ ಒಂದು ಫೈಲ್, ಸೌಜನ್ಯ ಫೈಲ್. ನಾನು ಅದನ್ನು ಸೌಜನ್ಯ ಫೈಲ್ ಅಂದು ಹೇಳೋದಿಲ್ಲ, 424 ಫೈಲ್ ಅಂದು ಹೇಳ್ತೀನಿ. ಯಾಕೆಂದರೆ 424 ಎನಗಲು ಬಿದ್ದಿದೆ. ಅದು ಕೊಲೆನಾ, ಆತ್ಮಹತ್ಯೆನಾ, ಅಪಘಾತನ ಅಂದು ತನಿಖೆ ಮಾಡಬೇಕಾಗಿತ್ತು. ಅದು ಆಗಿಲ್ಲ. ಈಗ ಆನೆ ಮೌತ ಅಂದರೆ ಧರ್ಮಸ್ಥಳದಲ್ಲಿ ಕ್ಷೇತ್ರದಲ್ಲಿ ಆನೆಗಳನ್ನು ನೋಡ್ಕೊಳ್ಳೋನು. ಅವನ ಹೆಸರು ಸಫಲ್ಯ ನಾರಾಯಣ್. ಅವನ ತಂಗಿ ಯಮುನಾ. ಅವನಿಗೆ ಸತ್ತಾಗ 60 ವಯಸ್ಸು, ಆ ಯಮ್ಮನಿಗೆ 55 ವಯಸ್ಸು. ಆ ಯಮ್ಮ ಕೂಡ ಕ್ಷೇತ್ರದಲ್ಲಿ ಕೂಲಿ ಕೆಲಸ ಮಾಡಿಕೊಂಡಿದ್ಲು. ಅವರಿಗೆ 2.5 ಎಕರೆ ಜಮೀನು ಪಿತ್ರಾಜಿ ಸ್ವತ್ತು. ಅವ್ರ ತಾತ ಮುತ್ತಾತ ಅಲ್ಲಿ ವಾಸ ಮಾಡಿರುವ ಆ ಸ್ವತ್ತು ಇವರಿಗೆ ಬಂತು. ಕ್ಷೇತ್ರದವ್ರು ಕೇಳ್ತಾರೆ, ಇದನ್ನು ನಮಗೆ ಬಿಟ್ಕೊಡಿ ಅಂದು. ಅವ್ರು ಬಿಟ್ಕೊಡಲ್ಲ. ಅದು 20/9/2012 ರಾತ್ರಿ 12 ಗಂಟೆಯಿಂದ ಬೆಳಗ್ಗೆ ಅಷ್ಟು ಒಳಗಡೆ ಮನೆಯಲ್ಲಿ ಕೊಲೆಯಾಗಿ 2 ಸತ್ತು ಬಿದ್ದಿದ್ದಾರೆ. ಅದರಲ್ಲಿ ಒಬ್ಬ ಕ್ಷೇತ್ರಕ್ಕೆ ಕೆಲಸ ಮಾಡೋ ಸೂಪರ್ವೈಸರ್ FIR ಮಾಡ್ತಾನೆ.
ಅಲ್ಲಿರೋ ತನಿಖಾಧಿಕಾರಿ ಕುತಂತ್ರ ಪಿತೂರಿ ಎಲ್ಲ ಮಾಡಿ ರಿಪೋರ್ಟ್ ಹಾಕಿ ಕ್ಲಾಸ್ ಮಾಡ್ತಾನೆ. ಅಲ್ಲಿಂದ ಅದನ್ನು ಕೇಳೋರಿಲ್ಲ, ಮಾಡೋರಿಲ್ಲ, ನೋಡೋರು ಕೂಡ ಇಲ್ಲ. ಈ ಸಾವಲ್ಲಿ DNA ಪ್ರೊಫೈಲ್ ತೆಗೆದಿದ್ದಾರೆ. DNA ಪ್ರೊಫೈಲಲ್ಲಿ ಸೆಮನ್ ಸಿಗುತ್ತೆ, ವಜೇನಾದಲ್ಲಿ ಸೆಮನ್ ಸಿಗುತ್ತೆ, ಎಫಿಟೀಲಿಯಲ್ ಸೆಲ್ ಸಿಗುತ್ತೆ, ರೇಪ್ ಒಂದು ರುಜು ಆಗುತ್ತೆ. ಆದರೆ ಕೇಸ್ ಅಲ್ಲಿರೋ ಪೊಲೀಸರು ರೇಪ್ ಕೇಸ್ ರಿಜಿಸ್ಟರ್ ಮಾಡಿದೆ, ಮರ್ಡರ್ ಫಾರ್ ಗೇನ್ 392 ಹಾಕ್ತಾರೆ. ಅವಳು ಒಂದು ಗೋಲ್ಡು ಮುಕ್ಕು ನೋ ಸ್ಟಡ್ ಆಗ್ತಲ್ಲ, ಮೂಕುತ್ತಿ ಒಂದು ಏರ್ ಸ್ಟಡ್ ಗೋಲ್ಡು ಬಾಳೆ ಆಗ್ತಲ್ಲ, ಅದು ಇಂಟ್ಯಾಕ್ಟ್ ಇದೆ. ಆದ್ರೇನೋ ಮರ್ಡರ್ ಫಾರ್ ಗೇನ್ ಅಂತ ಹೇಳಿದ್ದಾರೆ. ಮನೆಯಲ್ಲಿ ಯಾವುದೂ ಕದ್ಕೊಂಡು ಹೋಗಿಲ್ಲ. ಇಟ್ಸ್ ಎ ಮರ್ಡರ್. ಎಸ್, ಇಟ್ ಈಸ್ ಅ ಮರ್ಡರ್ ಫಾರ್ ಗೇನ್ ನಾಟ್ ದಿ ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಆರ್ ವ್ಯಾರಿಂಗ್ ಅಪರಲ್, ಬಟ್ ದಿ ಗೇನ್ ಈಸ್ 2.5 acres ಲ್ಯಾಂಡು, 2.5 ಎಕರೆ ಜಮೀನು. ಅದನ್ನು ಗೇನ್ ಮಾಡೋಕ್ಕೆ ಆಗಿರೋ ಒಂದು ಕೊಲೆ. ಆದರೆ ಅನ್ಯಾಯವಾಗಿ ಆ ನಿಟ್ಟಲ್ಲಿ ತನಿಖೆ ಮಾಡಿಲ್ಲ, ತನಿಖೆಯನ್ನು ಮುಚ್ಚಿದ್ದಾರೆ. ಈ ಡಬಲ್ ಮರ್ಡ್ ಆಗಿ 1 ತಿಂಗಳ ನಂತರ ಸೌಜನ್ಯನ ರೇಪು ಅತ್ಯಾಚಾರ ಮಾಡ್ತಾರೆ. 2ರಲ್ಲಿನೂ ಒಬ್ಬ ಅಮಾಯಕ ಸಂತೋಷ್ ರಾವ್, ಅವನಿಗೆ ಪಿಮೋಸಿಸ್ ಕಾಯಿಲೆ ಇದೆ. ಇದು ಏನಾಗ್ತಾ ಇದೆ ಅಂದರೆ ಅಲ್ಲಿ ಡಾಕ್ಟ್ರು, ಪೋಸ್ಟ್ಮಾರ್ಟಮ್ ಮಾಡುವ ಡಾಕ್ಟ್ರು, ಪೊಲೀಸರು, ಪಂಚಾಯತು, ಗೌರ್ಮೆಂಟ್ ಅಫಿಷಿಯಲ್ಸು ಎಲ್ಲರೂ ಸೇರಿ ರೇಪು ಮರ್ಡರು ಮಾಡ್ತಾರೆ. ಇದು ಮೇಲ್ನೋಟಕ್ಕೆ ಏನು ಕಂಡು ಬರ್ತಾ ಇದೆ ಅಂದರೆ, ಸಂಜೆ ಆದರೆ ಡಿನ್ನರ್ ಬೇಕು, ಡಿನ್ನರಲ್ಲಿ ಚಿಕನ್ ಬೇಕು, ಮಟನ್ ಬೇಕು, ಫಿಶ್ಶು ಬೇಕು, ವೈನು ಬೇಕು, ವಿಸ್ಕಿ ಬೇಕು. ಅದು ತೊಂದರೆ ಇಲ್ಲ, ಮಾಡಿಕೊಂಡು ಹೋಗಿ, ನಿಮ್ಮ ಹತ್ರ ದುಡ್ಡಿದೆ. ಹೆಣ್ಣು ಬೇಕು, ಹೆಣ್ಣಿಗೆ 17 ವಯಸ್ಸಿರಬೇಕು, 18 ವಯಸ್ಸಿರಬೇಕು. ಹೆಣ್ಣುಗಳನ್ನ ಅಲ್ಲಿಂದ ಕಿತ್ತುಕೊಂಡು ಹೋಗಬೇಕು, ಲಾಡ್ಜಿಗೆ ಬರೋರನ್ನೇ ಎತ್ಕೊಂಡು ಹೋಗಬೇಕು. ಇದು ಅನ್ಯಾಯ ನಡೆದಿದೆ. ಪೊಲೀಸರು CBI ಇವರಿಗೇನು ಶಾಮೀಲಾಗಿದ್ದಾರೆ. ನಾಚಿಕೆ ಆಗಬೇಕು CBIಗೆ. ಅದರಲ್ಲಿ ಅನ್ಯಾಯವಾಗಿ ಒಂದು ಅಮಾಯಕನ್ನು ಅರೆಸ್ಟ್ ಮಾಡಿ ಚಾರ್ಜ್ ಶೀಟ್ ಹಾಕಿದ್ದು CBI. ಅದರಲ್ಲಿ ನ್ಯಾಯಾಧೀಶರು ಹೇಳ್ತಾರೆ ಇದು ಇನ್ವೆಸ್ಟಿಗೇಷನ್ ಸರಿ ಇಲ್ಲ. CBI, CID, COD, ಲೋಕಲ್ ಪೊಲೀಸು ಇವ್ರ ಮೇಲೆ ಕ್ರಮ ಜರುಗಿಸ್ಬೇಕಂದು ಆದೇಶ ಆಯಿತು. ಇದುವರೆಗೂ ಮಾಡಿಲ್ಲ. ನಿನ್ನೆ ಮೊನ್ನೆ ಒಂದು ಹೈಕೋರ್ಟಲ್ಲಿ ಪಿಟಿಷನ್ ಕೂಡ ಆಗಿದೆ, ನೋಟಿಸ್ ಕೂಡ ಆಗಿದೆ. ಈಗ ನಾನು ಮಾಡಿದ್ದು ಒಂದು ಡಾಕ್ಯುಮೆಂಟೆಡ್ ಡೆತ್ತು. 2001ರಿಂದ 2012ವರೆಗೆ ಸುಮಾರು 74 ಸಾವಾಗಿದೆ. ಒಬ್ಬ ಮನುಷ್ಯ ಸತ್ತರೆ, ಒಂದು ಹುಡುಗಿ ಸತ್ತರೆ, ಒಂದು ಮಹಿಳೆ ಸತ್ತರೆ, ಸಾವು ಅನ್ನೋದು ಸರ್ಕಾರದ್ದು. ಬದುಕಿದ್ದಾಗ ಬಾಡಿ ನಮ್ಮದು, ಆದರೆ ಸರ್ಕಾರದ ಆದೇಶದಲ್ಲೇ ನಾವು ಬದುಕೋದು. ಲೆಫ್ಟ್ ಹೋಗ್ಬೇಕು, ಲೆಫ್ಟೇ ಹೋಗಬೇಕು, ರೈಟ್ ಹೋಗ್ಬೇಕಂದ್ರೆ ರೈಟೇ ಹೋಗಬೇಕು. ಇದನ್ನು ಸರ್ಕಾರನೇ. ಸತ್ತೋದ ಮೇಲೆ ಏನ ಬಿದ್ದಿದ್ರೆ ಇನ್ಕ್ವೆಸ್ಟ್ ಪ್ರೊಸೀಡಿಂಗ್ ಅಂತಾರೆ. ಕರ್ನಾಟಕ ರೂಲ್ಸ್ ಇದೆ 2004. ಏನ ಬಿದ್ದಿದ್ರೆ ಫೋಟೋ ತೆಗಿಬೇಕು, ವಿಡಿಯೋ ಮಾಡಬೇಕು, ಪೊಲೀಸರು ಅಲ್ಲಿ ಇನ್ವೆಸ್ಟಿಗೇಷನ್ ಆಗಬೇಕು, ತಹಸೀಲ್ದಾರನ್ನ ಕರಿಬೇಕು, ಅವರು ಶವ ತನಿಖೆ ಮಾಡಬೇಕು, ಅದನ್ನು ವಿಡಿಯೋಗ್ರಫಿ ಫೋಟೋಗ್ರಫಿ ಮಾಡಬೇಕು. ತದನಂತರ ಅದನ್ನು ಪೋಸ್ಟ್ಮಾರ್ಟಮ್ ಕಳಿಸ್ಬೇಕು. ಪೋಸ್ಟ್ಮಾರ್ಟಮಲ್ಲಿ ನಾವು ಫೋಟೋಗ್ರಫಿ ವಿಡಿಯೋಗ್ರಫಿ ಮಾಡಬೇಕು. ತದನಂತರ ಪೇಪರ್ ಸ್ಟೇಟ್ಮೆಂಟ್ ಕೊಡಬೇಕು. ತನಿಖೆಯಲ್ಲಿ ಮರ್ಡರ್ ಅಂದರೆ 302 ರಿಜಿಸ್ಟರ್ ಮಾಡಬೇಕು. ಸೂಸೈಡ್ ಅಂತ ಬಂದರೆ ಎನಿ ಅಬೇಟ್ಮೆಂಟ್ ಟು ಸೂಸೈಡ್ 306 ಬರುತ್ತೆ ಅಂದು ನೋಡಬೇಕು. ಇದು ಏನೂ ಮಾಡೋದಿಲ್ಲ. ಇವತ್ತು ಏನ ಸಿಗುತ್ತೆ, ನಾಳೆ ಅದು ಪಂಚಾಯತಿಗೆ ಹೋಗುತ್ತೆ. ಪಂಚಾಯತಿನವರು ಊತಾಕ್ತಾರೆ, ಅದಕ್ಕೆ ದುಡ್ಡು ಕೂಡ ವಸೂಲಿ ಮಾಡ್ಕೊಳ್ತಾರೆ. ಈ ಥರ ಡಾಕ್ಯುಮೆಂಟೆಡ್ ಸಾವು 74 ಡಾಕ್ಯುಮೆಂಟೆಡ್. ಎಲ್ಲ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿ ನಾವು ಅಂದರೆ ಕುಸುಮಾವತಿ ಸೌಜನ್ಯ ತಾಯಿ ಒಂದು PIL ಹಾಕಿದ್ದಾರೆ. ಅದಕ್ಕೆ ನಾನೇ ಲಾಯರು. ಅದರಲ್ಲಿ ವಾದ ಆಗಿದೆ, ನೋಟಿಸ್ ಕೊಟ್ಟಿದ್ವಿ. ಈಗ 74 ಡೆತ್ ಬೇರೆ ಬೇರೆ ತಾರೀಕು ಆಗಿದೆ. 74 FIR ರಿಜಿಸ್ಟರ್ ಮಾಡಬೇಕು ಕಾನೂನು ರೀತಿ, ಮಾಡಿಲ್ಲ. ಅಂದರೆ ಕರ್ನಾಟಕದ ಸರ್ಕಾರ ಯಾವತ್ತಿಂದ ಹೆಗಡೆ ಸರ್ಕಾರ, ದೇವೇಗೌಡರು ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ಯಡಿಯೂರಪ್ಪ ಸರ್ಕಾರ, ಚಿದಾನಂದ ಗೌಡ ಸರ್ಕಾರ, ಬೊಮ್ಮಾಯಿ ಸರ್ಕಾರ, ಯಾವುದೇ ಸರ್ಕಾರ ಇರಲಿ ಮೀಟ್ರ್ ಆಫ ಯಾಕೆ ಮಾಡಿಲ್ಲ? ಸಾವು ಆಗ್ತಾಯಿದ್ದಪ್ಪ, ಸಾವು ಆಗ್ತಾಯಿದೆ, ಕಣ್ಮುಚ್ಕೊಂಡಿದ್ದೀರಾ ನೀವು?
ಇದು ಎಲ್ಲಿ ನಡೀತೆ? ಇದು ಒಂದು ಫೈಲು. ಈಗ ಏನೊಂದು ಫೈಲ್ ಹಾರಾಡ್ತಾ ಇದೆ, ಇದು ಒಂದು ಫೈಲು. ಇಷ್ಟು ಸಾವುಗಳಾಗ್ತಾ ಇರೋದು ಸರ್ಕಾರದ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಅಥವಾ ಗಮನಕ್ಕೆ ಬರ್ತಾ ಇಲ್ವಾ? ನೋಡಿದ್ರು ಕಣ್ಣು ಮುಚ್ಕೊಂಡು ಕೂತಿದೆ ಸರ್ಕಾರಗಳು. ಇದು ಕಣ್ಣು ಮುಚ್ಕೊಂಡು ಕೂತಿಲ್ಲ, ಗೊತ್ತಿದೆ. ಸಾವಾದರೆ ಗೊತ್ತಿಲ್ವಾ, ನೋವಾದರೆ ಗೊತ್ತಿಲ್ವಾ? ಅಂದರೆ ಪ್ರಭಾವಿ 1,00,000 ಕೋಟಿ ಆಸ್ತಿ ಇರೋರು ಪ್ರಭಾವಿಗಳು, ಅದೇನೋ ದೇವರಪ್ಪ, ನಾನು ದೇವ್ರ ಯಾವ ದೇವರನ್ನು ನಂಬೋದಿಲ್ಲ, ಅದೇನು ದೇವರು ಏನೋ ಮಾಡ್ತಾ ಇಲ್ಲ. ಇದು ನಾಚಿಕೆ ಆಗಬೇಕು ಅಂತ ಅದಕ್ಕೆ ಹೇಳಿದೆ. ಲೋಕಲ್ ಪೊಲೀಸು, CID, COD, CBI ಇವ್ರು ಮಾಡೋದೆಲ್ಲ ಕಿತಾಪತಿ. ಭೂಪತಿ, ವೆಂಕಟಾಚಲಪತಿ, ಗಜಪತಿ ಇವ್ರನ್ನ ನಾವು ಕಳಿಸ್ಬೇಕು ತಿರುಪತಿ. ಇವರು ಇದು ಮಾಡಿದ್ದಾರೆ. ಈಗ ಹೈಕೋರ್ಟಲ್ಲಿ ಲಾಕ್ ಆಗಿದೆ. ಈಗ ಆನೆ ಮೌತ ಯಮುನಾ ಅದರಲ್ಲಿ ಕಂಪ್ಲೇಂಟ್ ಕೂಡ ಆಗಿದೆ. 5 ಜನ ಆರೋಪಿಗಳಂದು ಕೂಡ ಅದರಲ್ಲಿ ಮೆನ್ಷನ್ ಆಗಿದೆ. ಅದು ಆದೇಶ ಆಗಿತ್ತೆ. ಇದು ಎರಡೂ ಕೂಡ ನೋವು, ಸಾವು, ಪ್ರಾಣಗಳು. ಆ 79 ಸಾವು ಬಗ್ಗೆನೂ FIR ದಾಖಲೆ ಆಗ್ಬೋದು ನ್ಯಾಯಾಲಯದ ಆದೇಶದಂತೆ. 19ನೇ ತಾರೀಕಿದೆ ಕೋರ್ಟ್ ತೀರ್ಮಾನ ಮಾಡಬೇಕು. ನಾನೆಲ್ಲ ಕಾನೂನು ಪ್ರಕಾರ 74 FIR ಆಗಲೇಬೇಕು. ಈಗ SIT ರಚನೆ ಮಾಡಿದ್ದಾರೆ. SIT ಬರೀ ತನಿಖೆ ಮಾಡುವ ಒಂದು ಟೀಮ್ ಅಲ್ಲ, ಅದು ಪೊಲೀಸ್ ಸ್ಟೇಷನ್ ಕೂಡ. SITಗೆ FIR ನೋಂದಣಿ ಮಾಡುವ ಅಧಿಕಾರ ಇದೆ. SIT ಕ್ಯಾನ್ ರಿಜಿಸ್ಟರ್ 74 ಕೇಸ್. ಯಾಕೆ ಮಾಡಿಲ್ಲ? ಒತ್ತಡ ಬಂತ, ಕುತಂತ್ರ ಆಯ್ತಾ, ಪಿತೂರಿ ಆಯ್ತಾ, ಎಲ್ಲಿಂದ ಬಂತು? ಅದಕ್ಕೆ ಜುಡಿಷಿಯಲ್ ಓವರ್ಸೈಟ್, ಜುಡಿಷಿಯರಿ ಓವರ್ಸೈಟಲ್ನಲ್ಲಿ ತನಿಖೆ ಆಗಬೇಕೆಂದು ಕುಸುಮಾವತಿ ಅವರು PIL ಹಾಕಿದ್ದಾರೆ. ಅದು ನೋಟಿಸ್ ಆದೇಶ ಆಗಿದೆ. ಸ್ಟೇಟನ್ನು ಪಾರ್ಟಿ ಮಾಡಬೇಕಂದ್ರು ಅದನ್ನೂ ಆಗಿದೆ. ನೋಟಿಸ್ ಹೋಗಿದೆ 19ನೇ ತಾರೀಕು. ಯಾರಿಗೆಲ್ಲ ನೋಟಿಸ್ ಆಗಿದೆ ಅಂತ? SIT ಮತ್ತು ಸರ್ಕಾರ ಇಬ್ಬರಿಗೆ. ಈಗ 19ನೇ ತಾರೀಕಿಗೆ ಸ್ಟೇಟ್ ಏನು ಹೇಳ್ತಾರೆ, SIT ಏನು ಹೇಳ್ತಾರೆ ಅಂತ ಕಾಯ್ದು ನೋಡಬೇಕು. ಬಟ್ ದಾಖಲಾತಿ ಮಾತ್ರ ಇದೆ 74. ಒಂದು FIR ಯಾವಾಗ ರಿಜಿಸ್ಟರ್ ಮಾಡಬೇಕು? ವಾಟ್ ಈಸ್ ಎ ಕಾಗ್ನಿಸಬಲ್ ಅಫೆನ್ಸ್? ವಾಟ್ ಈಸ್ ಇದು ಎಲ್ಲನೂ ಒಂದು ಬಂಚ್ ಆಫ್ ಡಾಕ್ಯುಮೆಂಟ್, ವಾಲ್ಯೂಮ್ಸ್. 3 ವಾಲ್ಯೂಮ್ ಫೈಲ್ ಮಾಡಿದ್ದೀವಿ ನಾವು. 3 ವಾಲ್ಯೂಮ್ ಎಲ್ಲ ಸಂಘರ್ಷಿ 3 ವಾಲ್ಯೂಮ್ಸ್ ನಾವು PIL ಹಾಕಿದ್ವಿ. ಅದು ನೋಟಿಸು ಆಗಿದೆ. 19ನೇ ತಾರೀಕು ಏನಾಗುತ್ತೆ ಅದಾಗುತ್ತೆ. ಯಾವಾಗಲೂ ಹೇಳ್ತಾ ಇರ್ತಾರೆ ಚೆನ್ನಯ್ಯ ಮಾಸ್ಕ್ ಹಾಕೊಂಡು ಬಂದಾಗ ಚೆನ್ನಾಗಿದ್ದ, ಈಗ ಮಾಸ್ಕ್ ತೆಗೆದ ಮೇಲೆ ಬದಲಾಗಿದ್ದಾನೆ. ಹೌದೌದು, ಮಾಸ್ಕ್ ಆಗಿದೆ ಅಂದರೆ ನಿಜ ಹೇಳ್ತಿದ್ದ. ಮಾಸ್ಕ್ ಬಿಚ್ಚಿದ ಮೇಲೆ ಸುಳ್ಳು ಹೇಳ್ತಾ ಇದ್ದಾನೆ. ಅವನು ಮಾಸ್ಕ್ ಹಾಕ್ಕೊಂಡು ಮುಸುಕದಾರಿ ಇದ್ದಾಗ ಎಲ್ಲ ನಿಜಾನೇ ಹೇಳ್ತಿದ್ದ. ಅವನು ಏನು ಹೇಳಿದ್ದಲ್ಲ ನಿಜ. ಅವನು ಏನು ಹೇಳಿದನೋ ಅದನ್ನು ತನಿಖೆನೇ ಮಾಡಿಲ್ಲ. ಅವನು ಕೊಲೆ ಆಗಿದೆ ಅಂದರೆ ಏನು ಮಾಡಬೇಕು? ಪೊಲೀಸರು ಕೊಲೆ ಕೇಸ್ ರಿಜಿಸ್ಟರ್ ಮಾಡಬೇಕು. ಕೊಲೆ ಆಗಿದೆ, ಅತ್ಯಾಚಾರ ಆಗಿದೆ ಅಂದರೆ ಕಿತ್ತೋಗಿರೋ ಕೇಸು ರಿಜಿಸ್ಟರ್ ಮಾಡಿದ್ದಾರೆ. ಅವನ ಮೇಲೇ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಕೊಲೆ ಆಗಿದ್ದಂದು ಯಾರು ದೂರು ಕೊಟ್ಟಿದ್ದಾನೋ ಅವನ ಮೇಲೇ FIR, ಅದ್ರ ಮೇಲೇ ತನಿಖೆ. ಅದನ್ನು ಕಾನೂನು ರೀತಿಯಲ್ಲ. ಇದೆಲ್ಲ ಹೆಂಗಾಗುತ್ತೆ? IAS, IPS ಎಲ್ಲ IPSೇ. ಪೊಲೀಸರು ಸ್ಟಾರು. ಇಂಥ IPS ಅಧಿಕಾರಿಗಳಿಗೆ ಇದೆಲ್ಲ ಗಮನಕ್ಕೆ ಬರಲಿಲ್ವಾ ಅಥವಾ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಮೇಲ್ನೋಟಕ್ಕೆ? ಅದು ಏನು ಹೇಳೋದು? IPSಗೆ ಕಾನೂನು ಗೊತ್ತಿಲ್ವಾ? ಇಲ್ಲ ಸಬ್ ಇನ್ಸ್ಪೆಕ್ಟ್ರಿಗೆ ಗೊತ್ತಿಲ್ವಾ? CIDಗೆ ಗೊತ್ತಿಲ್ವಾ? CBIಗೆ ಗೊತ್ತಿಲ್ವಾ? ಅಂದರೆ ಒಂದು ಕಣ್ಣಲ್ಲಿ ಬೆಣ್ಣೆ, ಒಂದು ಕಣ್ಣಲ್ಲಿ ಸುಣ್ಣ. ಅಧಿಕಾರ, ಹಣ, ಐಷಾರಾಮಿ ಜೀವನ ಇಲ್ಲ ಅಂದರೆ ರೋಡ್ ಸ್ಟ್ರೈಟಾಗಿ ಹೋಗುತ್ತೆ. ಅದು 3 ಸೇರಿಕೊಂಡ್ರೆ ಸೈಡ್ಗೆ ಹೋಗುತ್ತೆ. ಅದೇ ಆಗಿರೋದಿಲ್ಲಿ. ಇದುವರೆಗೆ ಇದು ಯಾರು ಮಾಡಿದಾರೆಂದು ಇಡೀ ಪ್ರಪಂಚ ಹೇಳ್ತಾ ಇದೆ. ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರ ಹೆಸರು ಹೇಳಿ ಅವ್ರನ್ನ ಕರೆದು ವಿಚಾರಣೆ ಮಾಡೋಕ್ಕೆ ಮೀಟ್ರ್ ಯಾರಿಗೂ ಇದುವರೆಗೆ ಬಂದಿಲ್ಲ. ಮೀಟ್ರ್ ಆಫ್ ತಾಕತ್ತಿಲ್ಲ. ಸರ್ಕಾರಕ್ಕೆ ತಾಕತ್ತಿಲ್ವಾ? ಅಧಿಕಾರಿಗಳಿಗೆ ತಾಕತ್ತಿಲ್ವಾ? ಯಾರ್ಯಾರು ತಾಕತ್ತು ಇರಬೇಕೋ ಯಾರಿಗೂ ತಾಕತ್ತಿಲ್ಲ. ನೋ ತಾಕತ್. ಯಾಕಂದ್ರೆ ಒಂದು ಪ್ರಜಾಪ್ರಭುತ್ವವಾಗಿ ನಡೀತಾ ಇರೋ ಸರ್ಕಾರಗಳು ಇಂಥ ಒಂದು ಕ್ರಿಮಿನಲ್ ಆಕ್ಟಿವಿಟೀಸ್ ಅಥವಾ ಹೆಣ್ಣು ಮಕ್ಕಳ ಕೊಲೆ ನೋಡಿ, ಪ್ರಜಾಪ್ರಭುತ್ವ ಅಲ್ಲ, ಇದು ಕಾರ್ಪೊರೇಟ್ ಪ್ರಭುತ್ವ. ಪ್ರಜಾಪ್ರಭುತ್ವ ಅಂದರೆ ಏನು? ಪ್ರಜೆಗಳು ರಾಜ್ಯ. ಪ್ರಜಾಪ್ರಭುತ್ವ ಅಂದರೆ 5 ಸೆಕೆಂಡ್ ಪ್ರಜಾಪ್ರಭುತ್ವ, 5 ವರ್ಷ ಮಜಾಪ್ರಭುತ್ವ,
ಹಣ, ಅಧಿಕಾರ, ಐಷಾರಾಮಿ ಜೀವನ. ಅಧಿಕಾರಕ್ಕೆ ಬಂದ ಮೇಲೆ ಕಾರು, ಸರೈನ್ ಕಾರು, ಸಲ್ಯೂಟು, ಇದು ಫಾರಿನ್ ಟೂರು, ಇದು ಹಿಂಗೆ ನಡೀತಾ ಇದೆ. ಇದು ಏನು ಪ್ರಜಾಪ್ರಭುತ್ವನ? ಈಗ ದುಡಿಯೋ ವರ್ಗಗಳು ಅಥವಾ ಬಡತನದಲ್ಲಿ ಕಳೀತಾ ಇರೋರು ಈ ದೇವರು ಅದು ಇದು ಅಂತ ನಂಬಿಕೆಯ ಹೆಸರಿನಲ್ಲಿ ಏನೇನೋ ಮಾಡಿಕೊಂಡು ಈ ರೀತಿಯ ಒಂದು ಇದನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ದೇವರ ಹೆಸರಿನಲ್ಲಿ ಎಷ್ಟು ಭಯೋತ್ಪಾದನೆ ನಡೀತಾ ಇದೆ ಅಂತ ಹೇಳಲಿಕ್ಕೆ ಮನುಷ್ಯನ ಮೇಲೆ ಅಕ್ರಮಗಳು ನಡೀತಾ ಇದೆ. ಇದು ನಮ್ಮ ದೇಶಕ್ಕೆ, ಸಂವಿಧಾನವಾದ ದೇಶದಲ್ಲಿ ಇದಕ್ಕೆ ಯಾವುದೇ ಬದ್ಧತೆ ಇಲ್ವಾ? ಹಾಗಾದ್ರೆ ನೀವು ಕಾನ್ಸ್ಟಿಟ್ಯೂಷನ್ ಓದಿ, ಫಂಡಮೆಂಟಲ್ ರೈಟ್ಸು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸು, ಸಮಾನತೆ, ಆರ್ಟಿಕಲ್ 17 ಅಸ್ಪೃಶ್ಯತೆ ಇನ್ ಎನಿ ಫಾರ್ಮ್ ಇಸ್ ಅನ್ ಅಫೆನ್ಸ್ ಇದೆ. ಆರ್ಟಿಕಲ್ 19 ಪ್ರೊಟೆಸ್ಟು ಪ್ರೋಗ್ರಾಮು, ಮತ್ತು ಆರ್ಟಿಕಲ್ 21 ರೈಟ್ ಟು ಲೈಫು, ಆರ್ಟಿಕಲ್ 23, 24 ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್, 25, 26, 27 ಫೇತ್, ಎನಿಬಡಿ ಕ್ಯಾನ್ ಪ್ರೀಚ್, ಪ್ರಾಕ್ಟೀಸ್, ಪ್ರೊಪಗೇಟ್ ಎನಿ ಫೇತ್ ಆಫ್ ದೇರ್ ಚಾಯ್ಸ್. ಅವನು ಕ್ರಿಶ್ಚಿಯನ್ ಇರ್ಬೋದು, ಬುದ್ಧಿಸ್ಟ್ ಇರ್ಬೋದು, ಯಾವುದೇ ಇರ್ಬೋದು. ಅದೇ ರೀತಿ ಕಲ್ಚರಲ್ ರೈಟ್ಸ್ ಇದೆ, ಫಂಡಮೆಂಟಲ್ ರೈಟ್ಸ್ ಇದೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಇದೆ, ಕೂಲಿ ಇದೆ, ಎಲ್ಲನೂ ಇದೆ. ಆದರೆ ಚೇರಿ, ಕೇರಿ, ಕೊಲಕೇರಿ, ಊರು, ಅಗ್ರಹಾರ ಬೇರೆ ಬೇರೆನೇ ಇದೆ. ಸಿಟಿ ಅಂತ ಬಂದರೆ ಒಂದು ಕಡೆ ಕೊಲಕೇರಿ ಇದೆ, ಇನ್ನೊಂದು ಕಡೆ ವಿಲ್ಲಾ ಇದೆ. 50 ಕೋಟಿ ಹಾಕಿ ಮನೆ ಕಟ್ತಾರೆ, 50 ರೂಪಾಯಿ ಇಲ್ಲದೆ ಬೀದಿನಲ್ಲಿ ಮದುಗ್ತಾರೆ. ಸಂವಿಧಾನ ಏನು ಹೇಳಿದೆ ಅದು ಯಾವುದನ್ನು ಜಾರಿ ಆಗಿಲ್ಲ ಅಂತ ಹೇಳ್ತೀನಿ ನಾನು. ಓಕೆ, ಸಂವಿಧಾನದಲ್ಲಿ ಇರೋದು ಜಾರಿಯಾಗಿಲ್ಲ. ಇಂಥ ಒಂದು ದೇವಮಾನವರು ಈ ರೀತಿಯ ಒಂದು ಘಟನೆಗಳಲ್ಲಿ ಪಾಲ್ಗೊಳ್ತಾ ಹೋದ್ರೆ ದೇಶದ ಒಂದು ಕೆಳವರ್ಗದ ಜನರನ್ನ ರಕ್ಷಣೆ ಮಾಡೋರು ಯಾರು ಅಂತ? ಈಗ ಜನರನ್ನ ರಕ್ಷಣೆ ಮಾಡ್ಕೊಂಡು ಹೋಗ್ಬೇಕು. ಈಗ ಹೊಟ್ಟೆಪಾಡು, ಹಸು ಆಗ್ತಾ ಇದೆ, ಬಟ್ಟೆ ಕಿತ್ತೋಗಿದೆ, ಆದರೆ ಏನು ಸರ್ಕಾರ ಹೇಳ್ತಾರೆ, ಅಲ್ಲಿ ನೋಡಿ ಏರೋಪ್ಲೇನು ಅದು ನಮ್ಮದು ಅಂತಾರೆ. ಮನೆ ಇಲ್ಲ, ಏನು ಮನೆ ಇಲ್ಲ. ಪಾಟೀಲ್ರಿಗೆ 3,500 ಕೋಟಿಗೆ ಪ್ರತಿಮೆ ಇಟ್ಟಿದ್ವಿ, ಅದನ್ನು ನೋಡಿ ಅಂತಾರೆ. ಕೆಲಸ ಇಲ್ಲ, ಕೂಲಿ ಇಲ್ಲ ಅಂದರೆ ದೇಶ ದೊಡ್ಡದು, ಪಾಕಿಸ್ತಾನನ್ನು ಹೊಡೆದಿದ್ವಿ ಅಂತಾರೆ. ಇದು ಏನು ಹೊಟ್ಟೆಪಾಡು? ಹಸು ಅಂದರೆ ಕೋಪ ಬರುತ್ತೆ, ಕೋಪ ಬಂದರೆ ಸಂಘಟನೆ ಆಗುತ್ತೆ, ಸಂಘಟನೆ ಆದರೆ ಹೋರಾಟ ಆಗುತ್ತೆ. ಇದನ್ನು ತಡೆ ಕೊಟ್ಟಕ್ಕಾಗೋದಿಲ್ಲ. ಜನ ಎದ್ದುಕೊಳ್ತಾರೆ, ಇವ್ರನ್ನೆಲ್ಲ ಒದ್ದು ಓಡಿಸ್ತಾರೆ ಅಂತ ಹೇಳ್ತೀನಿ. ಓಕೆ, ಒಟ್ಟಿನಲ್ಲಿ ಈಗ ಕುಸುಮಾವತಿ ಅವರು ಹಾಕಿದಂಥ ಈ ಅರ್ಜಿ ಎಷ್ಟು ದಿವಸದಲ್ಲಿ ಈಗ ಅದಕ್ಕೆ ಒಂದು ಸಕಾರಾತ್ಮಕವಾದ ಅದಾದ 19ನೇ ತಾರೀಕಿಗೆ ಡಿಸೈಡ್ ಆಗ್ಬೋದು ಅಂದ್ಕೊಳ್ತೀನಿ. 19ನೇ ತಾರೀಕಿಗೆ. ಕೊನೆಯದಾಗಿ ಹೇಳೋದಾದ್ರೆ ಈ ವಿಷಯಕ್ಕೆ ಸಂಬಂಧಪಟ್ಟ ಕೊನೆಯದಾಗಿ, ಈಗ ದೇವ ಮಂದಿರದಲ್ಲಿ ದೇವರು ಕಾಣುವುದು ಇಲ್ಲ, ನ್ಯಾಯ ಮಂದಿರದಲ್ಲಿ ನ್ಯಾಯವು ಸಿಗುವುದೇ ಇಲ್ಲ. ವಿಧಾನಸೌಧ ಕೆಲಸ ಸರ್ಕಾರದ ಕೆಲಸ, ದೇವರ ಕೆಲಸ ಅಂತಾರೆ. ದೇವರ ಕೆಲಸನೂ ಆಗೋದಿಲ್ಲ, ಸರ್ಕಾರದ ಕೆಲಸನೂ ಆಗೋದಿಲ್ಲ, ಅವ್ರವ್ರ ಕೆಲಸಗಳು ಆಗ್ತಾ ಇದೆ. ಇದು ಬೀದಿ ಹೋರಾಟಗಳು ಒಂದೇ ದಾರಿ ಅಂತ ಹೇಳ್ತೀನಿ. ಧರ್ಮಸ್ಥಳ, ಕರ್ನಾಟಕದಲ್ಲಿರೋ ಎಲ್ಲರೂ, ಅಲ್ಲಿ ಎಷ್ಟು ಜನ ಸತ್ತಿದ್ದಾರೆ, ಅವರು ನಮ್ಮ ಮನೆ ಅಕ್ಕ ತಂಗಿಯರು, ತಾಯಂದರು. ಈ ಸಾವಿಗೆ ನಾವು ಹೋರಾಟ ಮಾಡ್ತೀವಿ. ಫೈಟ್ ಫೈಟ್ ಫೈಟ್, ಸ್ಟ್ರೀಟ್ ಫೈಟ್ ಒಂದೇ ದಾರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದ್ದಕ್ಕೆ ನಿಮಗೆ ವಿಶೇಷವಾದ ಧನ್ಯವಾದಗಳು. ನಮಸ್ತೆ. ಓಕೆ.